ನಾಡಿನ ಜನತೆಗೆ ಈ ಒಂದು ಏನು ಸೇರಿದ್ದೀವಿ, ಈ ಒಂದು ವಿಚಾರವನ್ನು ಬೆಳಕಿಗೆ ತರಬೇಕು ಅಂತೇಳಿ ನಾವಿಲ್ಲೆಲ್ಲ ಸಭೆಯನ್ನು ಮಾಡ್ತಾಯಿದ್ವಿ. ಈ ವಿಚಾರ ಏನಂದರೆ, ಸಂಗೊಳ್ಳಿ ರಾಯಣ್ಣ ಸೇವಾ ಸಂಸ್ಥೆ ಇವರು ಬೆಂಗಳೂರು ಕಮಿಷನರ್ ಅವರಿಂದ ಆದೇಶ ಮಾಡಿಸ್ಕೊಂಡು ಎಲ್ಲ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನಗಳಲ್ಲಿ ಬೋರ್ಡ್ಗಳು ಹಾಕಬೇಕು ಅಂತೇಳಿ ಏನು ಇವರು ಮಾಡ್ಕೊಂಡು ಬಂದಿದ್ದಾರೆ. ಹಾಗೂ ಕೂಡ ಇಲ್ಲಿ ಹಿರಿಯೂರು ತಾಲೂಕಲ್ಲಿ ಎಲ್ಲ ಕಡೆ ವಸೂಲಿ ಮಾಡ್ತಾಯಿದ್ದಾರೆ. ಆಲ್ರೆಡಿ ನಾವು ಈ ಥರ ಈಗ ಆದೇಶ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೀವಿ, ನೀವು 3,000 ಕೊಡಬೇಕು, ಒಂದು ಬೋರ್ಡ್ ಹಾಕಬೇಕು ಅಂತ ಹೇಳಿ ಎಲ್ಲ ಕಡೆ ವಸೂಲಿ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ ಹಿರಿಯೂರಿನ ಏನು ಮುಜರಾಯಿ ದೇವಸ್ಥಾನದ ಸಂಘದ ಅಧ್ಯಕ್ಷಗಳು ಇದನ್ನು ನಮಗೆ ಮಾಹಿತಿ ಇಲ್ಲ, ಏನೂ ಇಲ್ಲ, ಇದನ್ನು ನಾವು ಹೆಂಗೆ ನಾವು ಬೋರ್ಡ್ಗಳು ತಗೊಳ್ಳೋದು, ನಮಗೆ ಯಾವುದು ಸರ್ಕಾರದ ನಮಗೆ ಏನು ವಿಷಯ ತಿಳಿಸಿಲ್ಲ, ಅದಕ್ಕಾಗಿ ನಾವೇನು ತಗೊಳ್ಳಲ್ಲ ಅಂಥೇಳಿ ತಹಸೀಲ್ದಾರು ಕೂಡ ಮನವಿ ಮಾಡಿದ್ದಾರೆ, ಆಮೇಲೆ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡ್ತಾ ಇದ್ದಾರೆ. ಈಗ ಏನು ನಡೆದಿದೆ ಇಲ್ಲಿ ವಾಸ್ತವ ಅನ್ನೋದನ್ನು ನಾನು ಇಲ್ಲಿ ಸತ್ಯನ ಬಾಯಿ ಬಿಡಿಸ್ತೀನಿ. ತಮ್ಮ ಹೆಸರು? ತಿಪ್ಪೇಸ್ವಾಮಿ. ಯಾರು ಬಂದಿದ್ದರು? ನನ್ನ ಹತ್ರ ಬಂದಿದ್ದಾನೆ ಪೂಜಾರಿ, ಮಧ್ಯಕ್ಕನ ಪೂಜಾರಿ. ತಿಪ್ಪೇಸ್ವಾಮಿ ಅವ್ರನ್ನ ಸ್ಟೇಷನಲ್ಲಿ ಅಂಟಿದ್ದೀವಿ ಅಂತಂದು ಅವನ ಹತ್ರ ವಸೂಲು ಮಾಡ್ಕೊಂಡು ಹೋಗಿದ್ದಾರೆ. ಯಾರು ಬಂದಿದ್ದರು? ಅವರೇ ಈ ಬೋರ್ಡ್ ಹಾಕಿರೋ ಸಂಗೊಳ್ಳಿ ರಾಯಣ್ಣ ಸಂಸ್ಥೆಯವರು ಸರ್ಕಾರದಿಂದ ಆದೇಶ ಮಾಡಿದ್ದೀವಿ, ಬೋರ್ಡ್ ತಗೊಳ್ರಿ ಅಂತ ಹೇಳಿದರು. ನಾನು ತಗೊಳ್ಳೋದಿಲ್ಲ ಅಂದೆ. ನಾನು ಪಕ್ಕದ ಊರಿಗೆ ಹೋಗಿ ದೌರ್ಜನ್ಯ ಏನು ಮಾಡಿದ್ರು? ಅವ್ರನ್ನ ಸ್ಟೇಷನ್ನಲ್ಲಿ ಇಟ್ಟಿದ್ದೀವಿ, ನೀನು ತಗೊಳ್ಳಯ್ಯ ಅಂತಂದ್ರೆ ರಮೇಶ್ಗೆ ಒತ್ತಡ ಮಾಡಿದ್ದಾರೆ. ಇವರು ರಮೇಶ್ ತೋರಿಸಿ ಇವ್ರಿಗೆ ಮಕ್ಕ ಇತ್ತವು, ರಮೇಶ ಮಕ್ಕ ಇತ್ತವು. ಈಗ ಇವರು ಹಿರಿಯೂರಿನ ತಾಲೂಕು ಅಧ್ಯಕ್ಷರು. ನಿಮ್ಮಲ್ಲಿ ಏನು ಬಂದು ವಿಚಾರಣೆ ಮಾಡಿ? ನಮ್ಮಲ್ಲಿ ಸಂಗೊಳ್ಳಿ ರಾಯಣ್ಣ ಸೇವಾ ಸಂಸ್ಥೆಯವರು ಆ ಬೋರ್ಡ್ ಮಾಡ್ಕೊಂಡು ತೊಗೊಂಡು ಬಂದಿದ್ದರು. ಒಂದು ಬೋರ್ಡಿಗೆ 3,330 ರೂಪಾಯಿ ಅಂತ ಹೇಳಿದರು. ನಾವು ತೊಗೊಳ್ಳಲ್ಲ ಅಂದಿದ್ದಕ್ಕೆ ನೀವು ಈಚೆ ಬಾ, ದೇವಸ್ಥಾನದಿಂದ ಹೊರಗಡೆ ಬಾ, ನಾವೆಲ್ಲ ತಸ್ದೀಕ್ ಮಾಡಿಕೊಟ್ಟಿರೋ ನಾವು ತಗೋಬೇಕು ಅಂತ ತಹಸೀಲ್ದಾರ್ ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳು ಸೈನ್ ಮಾಡಿದ್ದಾರೆ. ನೀನು ಯಾಕೆ ತಗೊಳ್ಳಲ್ಲ ಅಂತ ಹೇಳಿದ್ರು. ಈಗ ಇವರು ಚಳ್ಳಕೆರೆಯಿಂದ ಇವರು ಈಗ ಹೊಸದಾಗಿ ಮುಜರಾಯಿ ದೇವಸ್ಥಾನದ ತಾಲೂಕು ಅಧ್ಯಕ್ಷರಾಗಿದ್ದಾರೆ. ತಮ್ಮಲ್ಲಿ ಏನು ನಡೀತು? ನಾವು ಈಗ ಬೋರ್ಡ್ ಬಗ್ಗೆ ಮಾಹಿತಿ ಕೇಳಕ್ಕೆ ಹೋದ್ವಿ. ಎಲ್ಲಿ ತಾಲೂಕು ಆಫೀಸಿಗೆ ಸಿರಿಸರು ಹೆಸರು ಸದಸ್ಯ ಸರ್ ಅಂತಂದೇಳಿ ಹೋಗಿ ಕೇಳಿದಾಗ ಅವ್ರು ಏನು ಹೇಳಿದ್ರು, ನೋಡಪ್ಪ ನಮಗೆ ಮಾಹಿತಿ ಬಂದಿಲ್ಲ, ನಿಮಗೆ ತಾಣಕ್ಕಂತ ಏನೈತೆ ಕೊಡೋದೇ ನಿಮಗೆ 3,000-4,000 ರೂಪಾಯಿ ಸಂಬಳ, ಅದು ಎಂದು ವರ್ಷಕ್ಕೊಂದ್ಸರಿ ಆಗ್ತಿರೋದು, ನೀವು ಅದನ್ನ ತಾಣ ಅಂತ ಸೀನ್ ಏನಿಲ್ಲ. ಅಕಸ್ಮಾತ್ ಅವ್ರೇನೋ ಬಂದು ಕೇಳಿದ್ರೆ ನಮ್ಮ ಹತ್ರ ಕಳಿಸ್ರು, ನಾವು ಮಾತಾಡ್ತೀವಿ ಇಲ್ಲಿ ಅಂತ ಹೇಳಿ ಬಿಡು ಅಂತೇಳಿ ನಾವು ಇಲ್ಲಿ ಟೈಟ್ ಮಾಡಿದ್ವಿ. ಯಾವುದೇ ಬೋರ್ಡ್ ಬೇಡ ನಮಗೆ ಅಂತಂದೇಳಿ ಇದು ಮಾಡಿದ್ವಿ. ಮತ್ತು ತಿರ್ಗಿ ಅವರಲ್ಲಿ ಬೋರ್ಡ್ ತಗೊಂಡು ಬೇರೆ ದೇವಸ್ಥಾನಕ್ಕೆ ಕೊಡಿಸಿ ಅವ್ರ ಕಡೆಯಿಂದಲೇ ಹೇಳಿಸಿದೆ, ತಾಳ್ರಿ ನೀವು ಅಂತ. ಈಗ ತಾಳ್ಬೇಕಾ ಬೇಡ? ಅದು ಈಗ ನೀವು ಏನು ನಿರ್ಧಾರ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಭವಿಷ್ಯ ಇದೆ. ಯಾಕಂದರೆ ನೀವು ತಾಲೂಕು ಅಧ್ಯಕ್ಷರಾಗಿ ಬೇಡ ಅಂತಂದಾಗ ನೀವು ಎಲ್ಲ ಇವ್ರಿಗೂ ಹೇಳ್ಬಿಡ್ಬೇಕು, ತಗೋಬೇಡ್ದು, ನಾವು ನಿರ್ಧಾರ ಮಾಡಿದ್ದೀವಿ, ನಾವು ತಹಸೀಲ್ದಾರ್ DC ಅವ್ರ ಹತ್ರ ನಾವು ಇದ್ರ ಬಗ್ಗೆ ಮಾತಾಡಿ ನಿರ್ಧಾರ ಮಾಡ್ತೀವಿ, ನೆಕ್ಸ್ಟ್ ಯಾವುದೇ ಥರದ್ದು ನೀವು ಅವ್ರಿಗೆ ತಗೋಬೇಡಿ ಅಂತ ನಿಮ್ಮ ತಾಲೂಕು ಪೂರ್ತಿ ಹೇಳೋ ಜವಾಬ್ದಾರಿ ನಿಮ್ಮದು. ಇವರು ಕೂಡ ಚಳ್ಳಕೆರೆಯಿಂದ ಬಂದಿದ್ದಾರೆ. ಇವರು ತಮ್ಮ ಅಭಿಪ್ರಾಯ ಹೇಳ್ತಾರೆ. ನಮಸ್ತೆ, ಹೆಸರು ನಟೇಶ್ ಅಂತ, ಪರಶುರಾಮಪುರದ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅರ್ಚಕರು. ಇದೇ ಸಂಗೊಳ್ಳಿ ರಾಯಣ್ಣ ಸಂಸ್ಥೆಯವ್ರು ಬಂದ್ಬಿಟ್ಟು ಬೋರ್ಡ್ಗಳು ತೊಗೋಬೇಕು, ನಾವು ಬೋರ್ಡ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಒತ್ತಾಯ ಮಾಡ್ತಾರೆ. ಇದರ ಬಗ್ಗೆ ನಮಗೆ ಆಲ್ರೆಡಿಯಾಗಿ ಮುಜರಾಯಿ ಇಲಾಖೆಯಿಂದಲೇ ಕೊಟ್ಟಿರೋ ಬೋರ್ಡ್ಗಳಿದೆ, ನಮಗೆ ಬ್ಯಾಡ ತುಂಬ ಬಲವಂತ ಮಾಡ್ತಾ ಇದ್ದಾರೆ. ನಾವು ಸ್ಪಾಟಲ್ಲಿ ಇಲ್ದಲೇ ಇದ್ರೂ ನಾವು ಬೋರ್ಡ್ ನಿಮ್ಮ ದೇವಸ್ಥಾನದ ಕಾಂಪೌಂಡಲ್ಲಿ ಇಟ್ಟು ಹೋಗ್ತೀವಿ, ನಮಗೆ ನೀವು ಪೇ ಮಾಡಿ, GPay ಮಾಡಿ, Google Pay ಮಾಡಿ ಅಂತೆಲ್ಲ ತುಂಬ ಟಾರ್ಚರ್ ಕೊಡ್ತಿದ್ದಾರೆ. ನಮಗೆ ಈ ಬೋರ್ಡ್ಗಳ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವಸ್ಥಾನದ ಕಮಿಟಿಯಿಂದಲೇ ಮತ್ತು ಮುಜರಾಯಿ ಇಲಾಖೆಯಿಂದಲೇ ಕೊಟ್ಟಿರೋ ಬೋರ್ಡ್ಗಳಿಂದ ನಮಗೆ ಅವಶ್ಯಕತೆ ಇಲ್ಲ. ಅವರ ಜೊತೆಯಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ವ್ಯವಹಾರ ಮಾಡ್ತಾರೆ. ಒಂದು ತಾಲೂಕಲ್ಲಿ 3,000 ಹೇಳ್ತಾರೆ, ಒಂದು ಕಡೆ 2,000 ಹೇಳ್ತಾರೆ, ಇನ್ನೊಂದು ಕಡೆ 1,500 ಕೊಡ್ತಿದ್ದಾರೆ. ಈ ರೀತಿಯಾಗಿ ಅವ್ರು ಗೋಲ್ಮಾಲ್ ಮಾಡ್ತಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ರಾಜ್ಯಾಧ್ಯಕ್ಷರುಗಳಿಗೆ ಮತ್ತು ಜಿಲ್ಲಾ ಕಮಿಟಿಯವರಿಗೆ, ತಹಶೀಲ್ದಾರ್ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಆದರೂ ಸಹ ಇದು ದೌರ್ಜನ್ಯ ನಮಗೆ ನಿಂತಿಲ್ಲ. ಇದನ್ನು ದಯವಿಟ್ಟು ನಿಲ್ಲಿಸಬೇಕು ಅಂದರೆ ಅವರಲ್ಲಿ ಕೋರ್ಕೊಂತೀವಿ. ಇವರು ಕೂಡ ತಮ್ಮ ಅಭಿಪ್ರಾಯನ ಹಂಚ್ಕೊಂತಾರೆ. ಈ ಪ್ರಶಾಂತ್ ಅಂತೇಳಿ ಆಂಜನೇಯ ಅರ್ಚಕರು. ನನಗೆ ಫೋನ್ ಮಾಡಿಬಿಟ್ಟು, ನೀವು ಅರ್ಚಕರು ದಸ್ತಿಕೆಲ್ಲ ನಾವೇ ಫಿಕ್ಸೇಷನ್ ಮಾಡಿಸಿರೋದು,
ಭಾಳ ಹೋರಾಟ ಮಾಡಿ 72,000 ರೂಪಾಯಿ ತಸ್ತಿಗೆ ಕೊಡಿಸಿದ್ದೀವಿ ಅಂತ ಈಗ ಹೇಳ್ಕೊಂಡ್ರು. ನಾನು ಒಪ್ಪಲಿಲ್ಲ. ನೀವೇನ ಅಂತ ಕೇಳಿದ್ವಿ. ನಾವು ಸಂಗೊಳ್ಳಿ ರಾಯಣ್ಣ ಟ್ರಸ್ಟಿಂದ ನಾವು 10 ವರ್ಷ ನಾವು ಮಾಡಿಸಿದ್ದೀವಿ ಅಂತ ಅವ್ರು ಹೇಳಿದ್ರು. ನಾವು ಒಪ್ತಿಲ್ಲ, ನಾವು ಹೋರಾಟ ನಾವು ಮಾಡಿಸಿರೋದು, ನಾವು ಬೋರ್ಡ್ ತಾಮಲ್ಲ, ಯಾಕೆ ಕಾರಣಕ್ಕೆ ತಾಮಲ್ಲ, ನೀವು ಹಗಲು ದರೋಡೆ ಮಾಡ್ತೀರಿ ಅಂತ ನಾನು ಹಿಂಗೆ ಹೇಳಿದೆ. ಇದು ಫುಲ್ ಹಗಲು ದರೋಡೆ ಆಗಿದೆ. ಒಬ್ಬೊಬ್ಬರು ಅಂತ 4,000 ಕೇಳ್ತೀವಿ, ಇನ್ನೊಂದು ಕಡೆ 3,000 ಕೇಳ್ತಾರೆ. ಇದನ್ನು ಕಡಿವಾಣ ಹಾಕ್ಬೇಕು ರಾಜ್ಯದ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇದಕ್ಕೆ ಮುಜರಾಯಿ ಅಧಿಕಾರಿ ಆಗಲಿ ಇಲ್ಲ CM ಆಗಲಿ ಅದು ಆ ಸಂಬಂಧಪಟ್ಟ DC ಆಗಲಿ ಈ ಕೂಡಲೇ ಕ್ರಮ ತಗೋಬೇಕು. ಯಾಕಂದರೆ ಇದು ತೀರಾ ಅತಿ ಆದರೆ ಎಲ್ಲ ರೊಚ್ಚಿಗೇಳ್ತಾರೆ. ಇಡೀ ರಾಜ್ಯಾದ್ಯಂತ ಏನು ಮುಜರಾಯಿ ದೇವಸ್ಥಾನದ ಅರ್ಚಕರು ಏನಿದ್ದಾರೆ ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಇದು ಸರ್ಕಾರನೇ ಮಾಡೋ ಕೆಲಸ. ಇದು ನಮ್ಮ ಅದು ಎಣ್ಣೆ ಮತ್ತು ದೀಪ ಹಚ್ಚಕ್ಕೆ ಕೊಡ್ತಾ ಇರ್ತಕ್ಕಂಥ ತಸ್ತಿಕ್ಕಲ್ಲಿ ಇವರು ಬೋರ್ಡ್ ತಗೊಳ್ರಿ ಅದು ತಗೊಳ್ರಿ ಅನ್ನೋದು ಇದು ಯಾವ ಧರ್ಮ, ಇದು ಯಾವ ನ್ಯಾಯ? ಇದು ಖಂಡನೆ ಮಾಡ್ತಾ ಇದ್ದಾರೆ ಈ ಸಂಘಟನೆಯವರು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಏನೇ ಆಗಲಿ ಇದಕ್ಕೆ ನೋಡ್ರಿ, ಇದಕ್ಕೆ 3,500 ಅಂತೆ. ಇದು ಬೋರ್ಡು ಇದೊಂದು ಇದಕ್ಕೆ ಇದು 3,500 ಅಂತೇಳಿ ಒಬ್ಬರ ಹತ್ರ 3,500 ಒಬ್ಬೊಂದು ದೇವಸ್ಥಾನ ಇಸ್ಕೊಂಡ್ರೆ ಇಡೀ ರಾಜ್ಯಾದ್ಯಂತ ಎಷ್ಟು ಮುಜರಾಯಿ ದೇವಸ್ಥಾನ ಇದ್ದಾವೆ, ಎಷ್ಟು ದುಡ್ಡಾಗುತ್ತೆ ಅವ್ರಿಗೆ? ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಈ ಕೂಡಲೇ ಕ್ರಮ ತಗೊಂಡ್ಲಿಲ್ಲ ಅಂದರೆ ನೆಕ್ಸ್ಟು ಇಡೀ ರಾಜ್ಯಾದ್ಯಂತ ಏನು ಇವರು ಅರ್ಚಕರ ಸಂಘ ಏನಿದೆ ಹೋರಾಟ ಮಾಡೋದಂತೂ ಶತಸಿದ್ಧ. ದಯವಿಟ್ಟು ಇದನ್ನು ಸಂಬಂಧಪಟ್ಟವ್ರು ಈ ಕೂಡಲೇ ನಿಲ್ಲಿಸಬೇಕು. ಮತ್ತು ಏನು ಇವರು ಇದ್ದಾರೆ, ಇವರು ಸಂಗೊಳ್ಳಿ ರಾಯಣ್ಣ ಸೇವಾ ಸಂಸ್ಥೆ ಇವರು ಇದ್ದಾರೆ, ಇದನ್ನು ಕೂಡ ಇವರ ಬಗ್ಗೆ ಕ್ರಮ ತಗೊಂಡು ಈ ಕೂಡಲೇ ನಿಲ್ಲಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ಉಗ್ರ ಹೋರಾಟ ಆಗುತ್ತೆ ಅದಕ್ಕೆ ಜವಾಬ್ದಾರರು ನೀವೇ. ದಯವಿಟ್ಟು ಇದನ್ನು ಕೂಡಲೇ ಇದಕ್ಕೆ ಸ್ಪಂದಿಸಬೇಕಂತೇಳಿ ಯೂಟ್ಯೂಬ್ ನಾಗರಾಜು ಹಿರಿಯೂರು ಇವರು ಈ ಇದರಲ್ಲಿ ನಾನು ಇವರಿಗೆ ಸ್ಪಂದಿಸ್ತಾ ಇದ್ದೀನಿ. ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಿ. ಇನ್ನೊಂದು ವಿಚಾರ, ಇದು ರಾಜ್ಯ BJP ಅಧ್ಯಕ್ಷ ವಿಜೇಂದ್ರ ಅವ್ರ ಗಮನಕ್ಕೂ